ಯಾಕೆ ಮಾಡಕತ್ತೀವಿ ಅಂದರೆ ಇವಾಗ ನ್ಯೂವಾಲ ಮೋಟರ್ಸಲ್ಲಿ ಡೀಲರ್ಶಿಪ್ ಕೊಡೋಕೆ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಏನಂದರೆ ಎಲ್ಲ ಸ್ಪೇಸ್ ಪಾರ್ಟ್ಸ್ ಬಗ್ಗೆ ಆಗಲಿ, ಯಾವ ಗಾಡಿ ಮಾಡೋದ್ರ ಬಗ್ಗೆ ಆಗಲಿ, ಅವರು ಯಾವ ಗಾಡಿಯಲ್ಲಿ 10 ಗಾಡಿಯಲ್ಲಿ ತೊಗೋಬೋದು ಡೀಲರ್ಶಿಪ್ ಮಾಡೋಕೆ. ಮತ್ತು ಇನ್ನೊಂದು 5 ಗಾಡಿ ಇಟ್ಟು ನಾನು ಡೀಲರ್ಶಿಪ್ ಚಿಕ್ಕದಾಗಿ ಶೋರೂಮ್ ಮಾಡ್ತೀನಿ ಅಂದರೆ ಅದಕ್ಕೂ ಕೊಡ್ತೀನಿ. ಇಲ್ಲ ನಾನು ಲೋಡೇ ತೊಗೊತೀನಿ, 40 ಗಾಡಿ ಬರೋದು ವೆಹಿಕಲ್ಸ್ ಟ್ರಕ್ಕಲ್ಲಿ ಕಂಟೈನರ್ ಬರುತ್ತಲ್ಲ, ಅಷ್ಟು ಲೋಡ್ ಬೇಕಂದ್ರೂ ನಾನು ಕೊಡ್ತೀನಿ ನಿಮಗೆ. ಯಾಕಂದರೆ ಡೀಲರ್ಶಿಪ್ ಕೊಡೋ ಸಲುವಾಗಿ ನಾವು ಡಿಸ್ಟ್ರಿಬ್ಯೂಟರ್ ಸರ್ ಅಲ್ಲಿ ತೋರಿಸ್ರಿ. ಹರಿಯಾಣದ ಮಾಲಿದು ಹರಿಯಾಣದ ಇದು ನಮ್ಮದು ಡಿಸ್ಟ್ರಿಬ್ಯೂಟರ್ ಬಂದುಬಿಟ್ಟು ಹರಿಯಾಣ ಕಂಪ್ನಿ ಬಂದುಬಿಟ್ಟು ದೊಡ್ಡದಿದೆ ಮ್ಯಾನುಫ್ಯಾಕ್ಚರ್ ಅದು. ಯಾಕಂದರೆ ಅಲ್ಲಿ ಮೇನ್ ಡಿಸ್ಟ್ರಿಬ್ಯೂಟರ್ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ತೊಗೊಂಡಿದ್ದೀನಿ ನಾನು. ಹಾಗಾಗಿ ನನಗೆ ಅಲ್ಲಿಂದ ಆರ್ಡ್ರನ್ನು ಕೊಟ್ಟಿದ್ದಾರೆ ಅವರು, ನಾವು ಡೀಲರ್ಶಿಪ್ ಕೊಡ್ಬೋದು ಅಂತೇಳಿ. ಬಟ್ ಅಲ್ಲಿ ಹೋಗ್ಬೇಕಾದ್ರೆ ಡಿಸ್ಟ್ರಿಬ್ಯೂಟರ್ ನಾವು ಆಗಬೇಕಾಗುತ್ತಾ. ಬಟ್ ನನ್ನ ಹತ್ರ ಬಂದರೆ ಏನಿದೆ ಅಂದರೆ ಇಲ್ಲಿ ಉತ್ತರ ಕರ್ನಾಟಕ ಯಾದಗಿರಿ ಸೈಡು, ಸುರ್ಪುರ್, ಶಾಪುರ್ ಎಲ್ಲ ಕಡೆ ಕೇಳಕತ್ತಾರ. ಅದ್ರ ಸಲ ಏನಿದೆ ಅಂದರೆ ನನ್ನ ಕಡೆಯಿಂದ ಡೀಲರ್ಶಿಪ್ ನಾನು ಕೊಡ್ತಾಯಿದ್ದೀನಿ. ನೀವು ಬೇಕಾದ್ರೆ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂದ್ರೆ ದೊಡ್ಡದಾಗಿ ಮಾಡ್ತೀನಿ ಅಂದ್ರೆ ಕೊಡ್ತೀನಿ, ಚಿಕ್ಕದಾಗಿ ಮಾಡ್ತೀನಿ ಅಂದರೆ ಕೊಡ್ತೀನಿ. ಯಾಕಂದರೆ ಎಲ್ಲ ಸ್ಪೇಸ್ ಪಾರ್ಟ್ಸ್ ಎಲ್ಲ ನನ್ನ ಹತ್ರ ಸಿಗುತ್ತೆ. ಕಂಟ್ರೋಲರ್ ಆಗಿರ್ಬೋದು, ಬಟ್ ಆಮೇಲೆ ನಿಮಗೆ ಚಾರ್ಜರು ಆಗಿರ್ಬೋದು, ಈ ಥರ ಎಲ್ಲ ಸ್ಪೇಸ್ ಪಾರ್ಟ್ಸು ಸಿಗುತ್ತೆ ನನ್ನ ಹತ್ರ. ಯಾವುದಿಲ್ಲ ಬರಬೇಕು ಆ ಥರ ಏನಿಲ್ಲ. ಬಟ್ ಆಮೇಲೆ ನಿಮಗೆ ಇದು ಬ್ಯಾಟ್ರಿ ನೋಡಿ, ಈ ಬ್ಯಾಟ್ರಿನೂ ಎಲ್ಲ ಕಡೆಯಿಂದ ನಿಮಗೆ ಸಪ್ಲೈ ಆಗುತ್ತೆ ನನ್ನ ಕಡೆಯಿಂದ. ಈ ಥರ ಎಲ್ಲ ಸ್ಪೇಸ್ ಪಾರ್ಟ್ಸ್ ಬಗ್ಗೆ ಏನೋ ಟೆನ್ಷನ್ ಇಲ್ಲ. ಬಟ್ ರಿಮೂವ್ ಮಾಡಬೇಕು, ಗಾಡಿ ಎಕ್ಸ್ಚೇಂಜ್ ಮಾಡಬೇಕು, ಅದನ್ನು ಮಾಡ್ತಾಯಿದ್ದೀನಿ ನಾನು. ಏನಂದರೆ ಗಾಡಿ ಸೆಟ್ ಆಗಿಲ್ಲ ಡೀಲರ್ಶಿಪ್ ತೊಗೊಂಡ್ಮೇಲೆ ಅದನ್ನು ನಾನು ರಿಪೀಟ್ ತೊಗೊತೀನಿ ಸರ್, ಅದಕ್ಕೇನಿಲ್ಲ, ನೀವು ತೊಗೋಬೋದು. ಬಟ್ ನಾನು ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ನನ್ನ ನಂಬರೆಲ್ಲ ಸ್ಕ್ರೀನ್ ಮೇಲೆ ಇರ್ತದೆ, ಫೋನ್ ಮಾಡಿರಿ. ಡೀಲರ್ಶಿಪ್ ಬಗ್ಗೆ ಮಾತಾಡಬೇಕಾದ್ರೆ ಕಾಲ್ ಮಾಡಿಬಿಟ್ಟು ಬನ್ನಿ. ನಾನು ಏನಿದೆ ನನ್ನ ರೂಲ್ಸು ಅದ್ರ ಪ್ರಕಾರನೇ ನಾನು ನಿಮಗೆ ಎಲ್ಲ ಗೈಡೆನ್ಸ್ ಕೊಡ್ತೀನಿ. ಅದ್ರ ಲೆಕ್ಕದಲ್ಲಿ ಅಗ್ರಿಮೆಂಟನ್ನು ಆಗುತ್ತೆ ನಮ್ಮ ಹತ್ರ, ನ್ಯೂವಾಲ್ ಅಗ್ರಿಮೆಂಟ್ ಆಗುತ್ತೆ. ಆ ಲೆಕ್ಕದಲ್ಲಿ ನಿಮಗೆ ಡೀಲರ್ಶಿಪ್ ಬಗ್ಗೆನೇ ಆಗುತ್ತೆ, ಡೀಲರ್ಶಿಪ್ ಕೊಡ್ತೀನಿ. ಓಕೆ,